ಹೈ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಆಕ್ಸೆಸರೀಸ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಅದೇನಾಗಿದೆ, ಇಲ್ಲಿ ಆರ್ ಟಿ ನಗರ್ದು ಇನ್ನೂ ಹೊಸ ಶೋರೂಮು, ಅಲ್ಲಿ ಆಕ್ಸೆಸರೀಸ್ ಇನ್ನೂ ಸ್ಟಾಕಿಗೆ ಬಂದಿಲ್ಲ. ಸೊ ಅವರು ಕಿವಿರಾಜ್ ಮೋಟರ್ಸು, ಬೇಸಿಕ್ಲಿ ನಂದು ಎಂಟರ್ಪ್ರೈಸಸ್ಸು, ನಾನು ಟ್ರಯಂಫ್ ಶೋರೂಮ್ದು, ಕೀರ್ತಿ ಟ್ರಯಂಫ್ ಅಲ್ಲ. ಸೊ ಕಿವಿರಾಜ್ ಟ್ರಯಂಫ್ ಅವ್ರದ್ದು ಕಸ್ತೂರ್ಬಾ ರೋಡಲ್ಲಿ ಹೆಡ್ ಆಫೀಸ್ ಇದೆಯಂತೆ. ಸೊ ಅಲ್ಲಿ ಆಕ್ಸೆಸರೀಸ್ ಸಿಗುತ್ತೆ, ಹೋಗಿ ಸರ್ ಇನ್ಸ್ಟೆಂಟಾಗಿ ಅಂತ ಹೇಳಿದ್ದಾರೆ. ಕಾಲ್ ಮಾಡಿದೆ, ಓಪನ್ ಇದೆ ಅಂತ ಅಂತಾರೆ. ನೋಡಬೇಕು, ಹೋಗ್ತಾ ಇದ್ದೀನಿ, ನೋಡೋಣ. ಹೋದರೆ ಅಲ್ಲಿ ನೋಡಿಬಿಟ್ಟು ಆಕ್ಸೆಸರೀಸ್ ಹಾಕ್ಸ್ಕೊಳ್ಳೋಣ ಅಂತ. ಮೈಂಡಲ್ಲಿ ಒಂದು 2 ಆಕ್ಸೆಸರಿ ಇದೆ, ಅದ್ರ ಮೇಲೆ ನೋಡೋಣ. ಇನ್ನೂ ಏನಾದರೂ ಹಾಕ್ಸ್ಬೇಕು ಅನ್ಸಿದ್ರೆ ಹಾಕ್ಸ್ತೀನಿ, ಬಟ್ ಸದ್ಯಕ್ಕಂತೂ 2 ಇದೆ ಮೈಂಡಲ್ಲಿ. ಸೊ ಅದೇನೇ ಆಕ್ಸೆಸರೀಸ್ ಹಾಕ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನಮ್ಮ ಅಪ್ಪನೂ ಇದ್ದಾರೆ ಜೊತೆಗೆ. ಸೊ ಹೊರಟಿದ್ದೀವಿ. ಲಾಸ್ಟ್ ವೀಡಿಯೋಲಿ ನೋಡಿರ್ತೀರ ನಮ್ಮ ತಂದೆನ. ಅದೇನೇ ಇವಾಗ ಹೋಗ್ತಾ ಇದ್ದೀವಿ. ಹೋಗ್ತಾ ಹಾಗೆ ವಿಡಿಯೋ ಮಾಡ್ತೀನಿ. ನೀನು 10 ಮಿನಿಟ್ಸ್ ಹೊಡ್ತೀಯ ಅಂತ ನನಗೆ ಕೇಳಿಸ್ತು, ಅದಕ್ಕೆ ನಾನು ಬಂದು ನಿಂತೆ. ಇಲ್ಲ ನನಗೆ ತಪ್ಪು ಕೇಳಿಸ್ತು. ಪರವಾಗಿಲ್ಲ ಬಾಪಮ್ಮನ. ಕಸ್ತೂರ್ಬಾ ರೋಡು. ನಾನು ನಿಂದನೇ ಬರ್ತೀನಿ. ಸೊ ಅದೇ ಅವಾಗ ಹೇಳ್ತಿದ್ದಂಗೆ ಇವಾಗ ಹೊರಟಿದ್ದೀನಿ ಆಕ್ಸೆಸರಿ ಹಾಕ್ಸೋಕ್ಕೆ. ಹಾಗೆ ಹೋಗ್ತಾ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಆಕ್ಸೆಸರಿ ಏನೇನು ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇದು ಇಂಜಿನ್ ಗಾರ್ಡ್ಸು, ಆಮೇಲೆ ಒಂದು ಟ್ಯಾಂಕ್ ಪ್ಯಾಡು, ಅದು ಬಿಟ್ಟು ಇನ್ನೊಂದು ನೋಡಬೇಕು. ಹಿಂದೆ ಬ್ರೇಕ್ ರಿಸರ್ವರ್ಗೆ ಗಾರ್ಡ್ ಬರುತ್ತೆ. ಇವ್ರ ಹತ್ರ ಸ್ಟಾಕ್ ಇದೆಯಾ ಗೊತ್ತಿಲ್ಲ. ನನ್ನ ಹತ್ರ ಮೋಟೋ ಟಾರ್ಕ್ ಅವ್ರದ್ದಿದೆ, ನೋಡ್ತೀನಿ. ಸ್ಟಾಕ್ ಇಲ್ಲ ಅಂದರೆ ಮೋಟೋ ಟಾರ್ಕ್ ತೊಗೋತೀನಿ ಆನ್ಲೈನೋ, ಇಲ್ಲಾಂದರೆ HTRZ ಮಾಡಿಸೋ ಎಲ್ಲ ಹೋಗ್ಬಿಟ್ಟು, ಇಲ್ಲ ಆಟೋನಿಟಿ ಎಲ್ಲಾದರೂ ಸಿಗುತ್ತೆ. ಬಟ್ ಸದ್ಯಕ್ಕಂತೂ ಅದು 2 ಮೇಯ್ನು. ನನಗೆ ಸ್ಟಾಕ್ ಆಕ್ಸೆಸರಿ ಹಾಕ್ಸ್ಬೇಕು ಅಂತ ಈ ಗಾಡಿಗೆ. ಜಾಸ್ತಿ ಏನು ಬೇಕಿಲ್ಲ, ಎಲ್ಲ ಕೊಟ್ಟಿದ್ದಾರೆ ಕಂಪನಿಯಿಂದನೇ. ಹ್ಯಾಂಡ್ ಗಾರ್ಡ್ಸು ಪ್ಲಾಸ್ಟಿಕ್ದಿದೆ, ಬಟ್ ಮೆಟಲ್ದು ಹಾಕ್ಸ್ಬೋದು. ಬಾಕ್ ಬಸ್ಟರ್ಸ್ ಅದೆಲ್ಲ ಏನು ನೆಸೆಸಿಟಿ ಇಲ್ಲ ಅನಿಸ್ತು ಸದ್ಯಕ್ಕೆ. ನೋಡೋಣ, ಮುಂದಕ್ಕೆ ಬೇಕು ಅನ್ಸಿದ್ರೆ ಹಾಕ್ಸಿದ್ರೆ ಆಯಿತು. ಅದೇನು ಯಾವಾಗ ಬೇಕಾದ್ರೂ ಹಾಕ್ಸ್ಬೋದು. ಸದ್ಯಕ್ಕೆ ಸೇಫ್ಟಿ ಐಟಮ್ಸು, ಇಂಜಿನ್ ಗಾರ್ಡು, ಆಮೇಲೆ ಅದೊಂದು ಟ್ಯಾಂಕ್ ಪ್ಯಾಡು. ಬಿಕಾಸ್ ಇಲ್ಲಿ ಪ್ಯಾಂಟು ಕೂತಾಗ ಪ್ಯಾಂಟ್ ಹೆಚ್ಚಾದರೆ ಟ್ಯಾಂಕ್ ಸ್ಕ್ರ್ಯಾಚ್ ಆಗುತ್ತೆ. ಸೊ ಅದೊಂದು ಹಾಕ್ಸೋಣ ಅಂತ. ಹಂಪಲ್ಲಿ ಹೇಳಾದ್ರೆ ಗೊತ್ತೇ ಆಗಲ್ವಲ್ಲ ಅಣ್ಣ. ಸೊ ಅದೊಂದು. ಈ ಗಾಡಿ NS ಕಂಪೇರ್ ಮಾಡಿದಾಗ ವೀಲ್ ದೊಡ್ಡದಿದೆ, ಸಸ್ಪೆನ್ಷನ್ ಇನ್ನೂ ಟಾಲ್ ಇದೆ. ಸ್ಕ್ರಾಂಬ್ಲರ್ ಅಲ್ವಾ, ಸೊ ಸ್ಕ್ರಾಂಬ್ಲರ್ ಅದರಿಂದ ಅದೊಂದು ಅಡ್ವಾಂಟೇಜು. ಹಂಪಲ್ಲೆಲ್ಲ ಹೋದರೆ ಅಷ್ಟು ಫೀಲ್ ಆಗಲ್ಲ ಗಾಡಿ. ಬೇಸಿಕ್ಲಿ ಸ್ಕ್ರಾಂಬ್ಲರ್ ಅನ್ನೋದು ಗೊತ್ತಿಲ್ಲ 100 ಜನಕ್ಕೆ. ಸ್ಕ್ರಾಂಬ್ಲರ್ ಅನ್ನೋದು ಕ್ಯಾಟಗರಿ ಬಂದಿದ್ದು ಹಳೆ ಕಾಲದಲ್ಲಿ ರೇಸ್ ಮಾಡೋರು, ಸ್ಕ್ರಾಂಬ್ಲರ್ಸ್ ಅಂತ ಬಿಲ್ಡ್ ಮಾಡಿಬಿಟ್ಟು. ಅದು ಏನಕ್ಕೆ ಆ ಥರದ್ದು ಬಿಲ್ಡ್ ಮಾಡೋರು ಅಂದರೆ, ಬಡ್ಜೆಟ್ ಫ್ರೆಂಡ್ಲಿ ರೇಸಿಂಗ್ ಮಾಡೋರು. ಅಂದರೆ ನಾರ್ಮಲ್ ಸ್ಟ್ರೀಟ್ ಬೈಕ್ಸು, ನಾರ್ಮಲ್ ಬೈಕ್, ಇವಾಗ ಸ್ಪೀಡ್ 400 ಅಂತ ಬೈಕು, ಆ ಥರದನ್ನು ತೊಗೊಂಡು ಅದಕ್ಕೆ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ನು, ಅಂದರೆ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಇರೋ ಸಸ್ಪೆನ್ಷನ್ನು, ಆಮೇಲೆ ದೊಡ್ಡ ವೀಲ್ಸ್ ಹಾಕ್ಬಿಟ್ಟು ಇದು ಮಾಡೋರು, ರೇಸ್ ಮಾಡೋರು. ಆನ್ ರೋಡ್ ಆ್ಯಂಡ್ ಆಫ್ ರೋಡ್ ಎರಡೂ ಕಂಬೈನ್ ಆಗಿರೋದು ರೇಸ್ ಟ್ರ್ಯಾಕ್ ಇರೋದು. ನಾರ್ಮಲ್ ಸ್ಟ್ರೀಟ್ ರೇಸ್ ಥರ ಮಾಡೋರು ಅಷ್ಟೇ ರೋಡ್ಸಲ್ಲಿ, ಆವಾಗ ಹಳೆ ಕಾಲದಲ್ಲಿ ಫಾರಿನಲ್ಲಿ. ಸೊ ಆವಾಗಿಂದ ಸ್ಕ್ರಾಂಬ್ಲರ್ ಅಂತ ಹೆಸರು ಬಂತು. ಈ ಕ್ಯಾಟಗರಿ ಬೈಕ್ಗಳು ನನಗೆ ತುಂಬ ಇಷ್ಟವಾದ ಕ್ಯಾಟಗರಿ. ಸಖತ್ತಾಗಿರುತ್ತೆ ಈ ಕ್ಯಾಟಗರಿ ಓಡ್ಸೋಕ್ಕೆ. ಅಂದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಸಿಟಿ ಯೂಸ್ಗೂ ಸಖತ್ತಾಗಿರುತ್ತೆ. ಆಫ್ ರೋಡ್ ಸ್ವಲ್ಪ ಲೈಟಾಗಿ ಆಫ್ ರೋಡು, ತುಂಬ ಅಲ್ಲ, ಹಾರ್ಡ್ಕೋರ್ ಅಲ್ಲ, ಹಿಮಾಲಯನ್ ಥರ, ಬಟ್ ಅದಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಥರದಕ್ಕೆ ಯೂಸ್ ಆಗುತ್ತೆ ಅಂತ ನಂಗೆ ತುಂಬ ಇಷ್ಟ ಈ ಬೈಕು. ಆಮೇಲೆ ಓವರಾಲ್ ಲುಕ್ ತುಂಬ ಇಷ್ಟ ನನಗೆ ಸ್ಕ್ರಾಂಬ್ಲರ್ ಸ್ಟೈಲ್ದು. ನಾನು RX ನೋಡಿದರೆ ನೀವು, ಅದು ಆಲ್ಮೋಸ್ಟ್ ಸ್ವಲ್ಪ ಸ್ಕ್ರಾಂಬ್ಲರ್ ಲುಕ್ಕೇ ಬರ್ಸಿದ್ದೀನಿ ಅದಕ್ಕೆ. ಅಂದರೆ ಫುಲ್ ಸ್ಕ್ರಾಂಬ್ಲರ್ ಅಲ್ಲ, ಫುಲ್ ಸ್ಕ್ರಾಂಬ್ಲರ್ RX ಮಾಡ್ಸೋದು ಕಷ್ಟ. RXZ ಮಾಡಿಸ್ಬೋದು, 100 ಆ ಥರ ಲುಕ್ ಬರ್ಸೋಕ್ಕೆ ತುಂಬ ಮಾಡಿಫೈ ಮಾಡಬೇಕು, ಸ್ಟಾಕ್ ಹೊಟ್ಟೋಗುತ್ತೆ ಲುಕ್ಕು. ಬಟ್ ಆದಷ್ಟು ಅದೇ ಥರ ಮಾಡಿಸಿ. ನಂಗೆ ತುಂಬ ಇಷ್ಟ. ಹಿಂದೆ ಚಿಕ್ಕ ವೀಲು, ಮುಂದೆ ದೊಡ್ಡ ವೀಲು, ಹಿಂದೆ ದಪ್ಪ ಇರುತ್ತೆ ವೀಲು, ಮುಂದೆ ಸ್ವಲ್ಪ ಸಣ್ಣ ಇರುತ್ತೆ. ಚೆನ್ನಾಗಿರುತ್ತೆ ಓವರಾಲ್ ಲುಕ್. ಒಂಥರ ವೈಡ್ ಹ್ಯಾಂಡಲ್ ಬಾರು, ಸಖತ್ತಾಗಿರುತ್ತೆ ಓಡ್ಸೋಕ್ಕೆ ಬೈಕು. ಸೊ ಅದೇನೇ ಅಷ್ಟೇ ಸ್ಕ್ರಾಂಬ್ಲರ್ ಹಿಸ್ಟ್ರಿ, ನಿಮಗೆ ಹಿಸ್ಟ್ರಿ ಲೆಸನ್ನು. ಸೊ ಇವಾಗ ಹೋಗ್ತಾಯಿದ್ದೀವಿ ಇನ್ನು ಇವಾಗ ಇಲ್ಲಿ BL ಸರ್ಕಲಲ್ಲಿ ಇದ್ದೀನಿ. ಇವಾಗ BL ಸರ್ಕಲಿಂದ ಇನ್ನು ಅಲ್ಲಿ ತನಕ ಹೋಗಬೇಕು, ಕಸ್ತೂರ್ಬಾ ರೋಡ್ಗೆ. ಸ್ವಲ್ಪ ದೂರ, ಬಟ್ ಏನು ಮಾಡೋದು, ಬೇಕಲ್ಲ ಆಕ್ಸೆಸರಿ. ಅಲ್ಲಿ ಇಮಿಡಿಯೇಟ್ ಸಿಗುತ್ತೆ ಅಂತ ಅಂದ್ಯಾನ, ಸಿಕ್ಕಿಲ್ಲ ಅಂದರೆ ಮನ್ಸಿಗೆ ಬೇಜಾರಾಗೋಗುತ್ತೆ. ಬಟ್ ಸಿಗುತ್ತೆ ಅಂತ ಅಂದ್ಯಾನ, ನೋಡೋಣ ಬನ್ನಿ. ಸೊ ಇವಾಗ MG ರೋಡ್, ಅದೇ ಗಾಲ್ಫ್ ಕೋರ್ಸ್ ಹತ್ರ ಇದ್ದೀವಿ. ಇವಾಗ ಗಾಲ್ಫ್ ಕೋರ್ಸ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಇವಾಗ ಟರ್ನ್ ತೊಗೊಂಡು ಮಿಲ್ಲರ್ಸ್ ರೋಡ್ ಕಡೆಗೆ
ಅಲ್ಲಿಂದ ಹೋಗ್ಬೇಕು ಕಸ್ತೂರ್ಬಾ ರೋಡ್ಗೆ. ಸೊ ಅದೇನೆ ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ. ಒಂದು ಸತಿ ಎಲ್ಲ ಆಕ್ಸಸರಿ ಹಾಕ್ಸೋಕ್ಕೆ, ಒಂದು ಸತಿ ಹಾಕ್ಸಿದ್ಮೇಲೆ ಆರಾಮು. ಹೋಪ್ಫುಲ್ಲಿ ಸಿಗುತ್ತೆ. ಸಿಗದೆ ಇದ್ದರೆ ವರ್ಸ್ಟ್ ಕಮ್ ವರ್ಸ್ಟು ಆರ್ಡ್ರ್ ಆದರೂ ಪ್ಲೇಸ್ ಮಾಡ್ತೀನಿ. ಆಕ್ಸಸರಿಗೆ ಪೇ ಮಾಡಿಬಿಟ್ಟು ಆರ್ಡ್ರ್ ಪ್ಲೇಸ್ ಮಾಡಿಬಿಟ್ಟಾದರೂ ಬರ್ತೀನಿ. ಸೊ ದ್ಯಾಟ್ ಅವಾಗ ಇನ್ನೊಂದು ದಿನ ಬಂದ್ಬಿಟ್ಟು ಒಬ್ಬನೇ ಬಂದ್ಬಿಟ್ಟು ಹಾಕ್ಸ್ಕೊಂಡು ಹೋಗ್ತೀನಿ. ನೋಡೋಣ. ಹಾಂ, ಈ ಕಡೆ ಹೋದರೆ ಅಜ್ಜಿ ಹಾಸ್ಪಿಟ್ಲ್ ಇವಾಗ. ಕರೆಕ್ಟ್ ಇದೆ ಅಲ್ವಾ? ನಾನು ಅಜ್ಜಿ ನಿಂಗೆ ಕರ್ಕೊಂಡು ಬರೋದು. ಬಂತಲ್ಲ ಮಣಿಪಾಲ್ ಹಾಸ್ಪಿಟಲ್. ಇಲ್ಲಿ ಲೆಫ್ಟಾ? ಹಾಂ, ನಿಂಗೆ ಹೆಂಗಣ್ಣ ಇಷ್ಟೆಲ್ಲ ಒಳಗೆ ಗೊತ್ತು ಈ ರೋಡ್ಸು? ಯಾವಾಗ ಇಲ್ಲಿ ಬರ್ತಾ ಇದೆಯಾ? ತೋರಿಸಿದ್ಯಾ ಅನ್ಸುತ್ತೆ. ಸಿಗುತ್ತೆ ಅಂದ್ರೆ ನೀವು ಫೈಬರ್ ರೈಡರ್ ಹೋಗ್ಬೋದು. ಇಲ್ಲ, ಈ ಗಾಡಿ ತಗೊಂಡಾಗ ಅವ್ರು ಹೇಳಿ ಸಿಗುತ್ತೆ. ಇವಾಗ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ಕಳ್ಸಿ. ಟ್ರಯಂಫ್ದು ಒರಿಜಿನಲ್ ಹೋಗ್ಬೋದು ನೀವು, ಇಲ್ಲ ಅಂತೇಳಿಲ್ಲ. ಬಟ್ ಒರಿಜಿನಲ್ ಮೂಮೆಂಟ್ 2 ಪೀಸಸ್ ಬರುತ್ತೆ. ಇದೇನು ವಾರಂಟಿ ವಾಯ್ಡ್ ಆಗಲ್ವಾ ಹಾಕ್ಸಿದ್ರೆ? ಏನು ವಾರಂಟಿ ವಾಯ್ಡ್ ಆಗಲ್ಲ ಸರ್. ನಮ್ಮದೇ ಟ್ರಯಂಫ್ ಏನು ವಾರಂಟಿ ವಾಯ್ಡ್ ಆಗಲ್ಲ. ಯಾರು ಹೊಸ ಗಾಡಿ ತೊಗೊಂಡಿರೋದು ಆಗ್ಲೇನೆ ಆಮೇಲಿಂದ ನೀವೊಂದು ಹೇಳ್ತೀರಾ, ಅವ್ರು ಇನ್ನೊಂದು ಹೇಳ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಇಲ್ಲ ನೋಡಿ, ನಾನು ಇಲ್ಲ ಟ್ರಯಂಫ್ ನೀವು ಸಿವಿರಾಜ್ ಟ್ರಯಂಫ್ ತೊಗೊಳ್ಬೇಕು. ಹಾಂ, ಏನು ಪ್ರಾಬ್ಲಮ್ ಇಲ್ಲ. ವಾರಂಟಿ ಏನಕ್ಕೆ ವಾಯ್ಡ್ ಆಗುತ್ತೆ ನೋಡಿ. ಇಲ್ಲಿ ಕೆಲಸ ಮಾಡೋದು ಎಲ್ಲರೂ ಬೈಕರ್ಸ್, ಯಾರು ಸುಮ್ಮನೆ ಇಲ್ಲಿ ಇದು ಮಾಡೋದಕ್ಕೆ ಬರೋದಿಲ್ಲ. ವಾರಂಟಿ ವಾಯ್ಡ್ ಆಗೋದು ಬಂದ್ಬಿಟ್ಟು ನಿಮಗೆ 2 ಥಿಂಗ್ಸು. ಒಂದು, ಎಂಜಿನಲ್ಲಿ ಕೈ ಇಟ್ಟರೆ ವಾರಂಟಿ ವಾಯ್ಡ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್. ಇಲ್ಲಿ JC ರೋಡಿಗೆ ತೊಗೊಂಡೋಗಿ ಲೈಟ್ ಹಾಕ್ಸೋದು, ಕಟಿಂಗ್ ಫಿಟ್ಟಿಂಗ್ ಮಾಡ್ತಾರಲ್ಲಿ, ಅದು ಮಾಡಿದ್ರೆ ಎಲೆಕ್ಟ್ರಿಕಲಲ್ಲಿ ವಾರಂಟಿ ಹೋಗುತ್ತೆ. ಅದು 2 ವಾರಂಟಿ ಅಷ್ಟೇ ಮೆಜಾರಿಟಿ ಹೋಗೋದು. ಎಂಜಿನ್ ವಾರಂಟಿನೂ ಅಷ್ಟೇ. ನೀವು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದ್ರೆ ಅವಾಗೇನೋ ಪ್ರಾಬ್ಲಮ್ ಆಗುತ್ತೆ. ಸ್ಲಿಪ್ಪೋನಲ್ಲಿ ಕೂಡ ನಿಮಗೆ ವಾರಂಟಿ ಏನಿದ್ದಾಗಲ್ಲ. ನೀವು ಎಂಜಿನ್ ಗಾರ್ಡ್ ಹಾಕ್ಸೋದಂದ್ರೆ ನಿಮಗೆ ಟ್ರಯಂಫಲ್ಲಿ 2 ಎಂಜಿನ್ ಗಾರ್ಡ್ ಬರುತ್ತೆ. 2 ಸೆಟ್, ಸೆಟ್ ಎ ಸೆಟ್ ಬಿ. ಸೆಟ್ ಎ ಬಂದ್ಬಿಟ್ಟು ಮೇಲ್ಗಡೆ, ಸೆಟ್ ಬಿ ಕೆಳಗಡೆ ಇರುತ್ತೆ. ಸೊ ಅದು 2 ಬಂದ್ಬಿಟ್ಟು 2 ಪೀಸಸ್. ಇನ್ ಕೇಸ್ ಗಾಡಿ ಬಿದ್ದರೂ ನಿಮಗೆ ಏನಾಗುತ್ತೆ, 2 ನಿಮಗೆ ಚಾನ್ಸ್ ಇರುತ್ತೆ ಇದಾಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಸಿಂಗಲ್ ಸೆಟ್ ಮಾಡ್ತೀವಿ. ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಎಲ್ಲ ಪಾಯಿಂಟ್ ಕವರ್ ಆಗುತ್ತೆ. ಇಲ್ಲಿಂದ ಸೇರಿ ಫುಲ್ ಎಂಜಿನ್ ಬೇ ಕವರ್ ಆಗುತ್ತೆ ವಿತ್ ಸ್ಲೈಡರ್ಸ್. ಸೊ ಇವಾಗ ಇನ್ ಕೇಸ್ ನಾನು ಹೇಳ್ತೀನಿ, ಜಸ್ಟ್ ಇನ್ ಕೇಸ್ ಕೆಳಗೆ ಬಿದ್ರಿ ಅಂತ ಇಟ್ಕೊಳ್ಳಿ, ಇಲ್ಲಿ ನಿಮಗೆ ಏನೂ ಇಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಎಂಜಿನ್ನ, ಆಯಿತಾ. ಇನ್ ಕೇಸ್ ಕೆಳಗೆ ಬಿದ್ರಿ ಏನಾಗುತ್ತೆ ಅಂದರೆ, ಆಕ್ಸಿಡೆಂಟ್ ಆದಾಗ ಟಾರ್ಮಾಕಲ್ಲಿ ಬೀಳ್ತೀರಾ ಹೈವೇಲಿ ಇನ್ ಕೇಸ್ ಜಸ್ಟ್ ಇನ್ ಕೇಸ್ ಆಗಿ ಬಿದ್ರೇನು, ಇದು ರೋಡ್ ಜೊತೆ ನಿಮಗೆ ಇದಾದಾಗ ಕಾಂಟ್ಯಾಕ್ಟ್ ಬಂದಾಗ
ಸ್ಪಾರ್ಕ್ ಇದಾಗುತ್ತೆ. ಆ ಸ್ಪಾರ್ಕ್ ಇದ್ದಾಗ ಇನ್ ಕೇಸ್ ಏನಾದರೂ ನಿಮ್ಮದು ಫ್ಲೂಯಿಡ್ಸ್ ಏನಾದರೂ ಲೀಕ್ ಆಗಿ ಅದರಿಂದ ಫ್ಲೇಮ್ ಆಗೋದು, ಪೆಟ್ರೋಲ್ ಲೀಕ್ ಆಗಿ ಫ್ಲೇಮ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನು ಮಾಡ್ತೀವಿ ಅಂದರೆ ಸ್ಲೈಡರ್ಸ್ ಅಂತ ಬರುತ್ತೆ. ಗೊತ್ತಾಯ್ತು, ಸ್ಲೈಡರ್ಸ್ ನಾನು ತೋರಿಸ್ತೀನಿ ನಮ್ಮ ಸ್ಲೈಡರ್ ಲೈಕ್ ಇನ್ ಯೂಸ್ ಹೆಂಗಿದೆ ಅಂತಲೇ ತೋರಿಸ್ತೀನಿ. ರೆಕಾರ್ಡ್ ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ ಅಲ್ಲ? ಮಾಡಿ ಯೂಟ್ಯೂಬ್ಗೆ ಅಷ್ಟೇ ಮಾಡಿ ಬ್ರೋ ನೋಡಿ. ಸೊ ಇದು ಸ್ಲೈಡರ್ಸು, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಗಾಡಿ ಬಿದ್ದು ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರಿಗೆ ಉಜ್ಕೊಂಡು ಹೋಗಿರೋದು. 3 ಕಿಲೋಮೀಟ್ರ್ ಅಲ್ಲ, ಕಡಿಮೆನೇ, ಪ್ರಾಬ್ಲಮ್ 500-600 ಮೀಟರ್ಸ್ ಉಜ್ಕೊಂಡು ಹೋಗಿರೋದು. ಸೊ ಅಷ್ಟು ಇದಾಗಿನೂ ನೋಡಿ ನಿಮಗೆ ಸ್ಲೈಡರ್ಸ್ ಗಾಡಿಗೆ ಏನಾಗಿಲ್ಲ. ಸ್ಲೈಡರ್ಸ್ ನೋಡಿ ಫುಲ್ ಹೋಗಿದೆ, ಅದು ಫುಲ್ಲಾಗಿ ಹೋಗಿಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಫ್ಲೇರ್ ಗೇರ್ ಅದೆಲ್ಲ ಬರೋ ಚಾನ್ಸಸ್ ಇರಲ್ಲ. ಇನ್ನೊಂದು ಗಾಡಿ ಆ ಟ್ರ್ಯಾಕ್ಷನ್ ಇಲ್ಲದೇ ಆರಾಮಾಗಿ ನಿಮಗೆ ಸ್ಲೈಡ್ ಆಗೋಣ ಹೋಗುತ್ತೆ. ಅದೇ ನಿಮಗೆ ಬೇಕಾಗಿರೋದು. ಜಾಸ್ತಿ ಕೆಳಗೆ ಬಿದ್ದು ಸ್ಕ್ರಾಚಸ್ ಆಗಿ ಎಳ್ಕೊಂಡು ಹೋಗೋದೆಲ್ಲ ಬೇಡ, ಸ್ಮೂತಾಗಿ ಸ್ಲೈಡ್ ಆಗಬೇಕು. ಅದರಿಂದ ಇದಾಗ್ತದೆ. ತೋರಿಸ್ಕೊಡಿ ಆಕ್ಸೆಸರಿ. ನಾನು ಎಲ್ಲ ತೋರಿಸ್ತೀನಿ ನೋಡೋಣ. ನೆನ್ನೆ ಕಂಗ್ರಾಸ್ ಒಂದು 105. ಥ್ಯಾಂಕ್ ಯು. ಮುಂಚೆ NS 200 ಇತ್ತು, ಅದು ಕೊಟ್ಬಿಟ್ಟಿತ್ತು. ಅಲ್ಲಿ ರೈಡಿಂಗ್ ಜಾಕೆಟ್ ಇದೆಯಲ್ಲ ಡೈನೀಸ್ದು, ಅದಕ್ಕೆ ಎಷ್ಟು ಗೊತ್ತಾ? 1 ಲಕ್ಷ 1.5 ಲಕ್ಷ. My arm comes to here. ಸೊ ಗೈಸ್, ಇವಾಗ ನೋಡ್ಬೋದು ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ಆಕ್ಸೆಸರೀಸು ಎಲ್ಲ. ನಾನು ಚೂಸ್ ಮಾಡಿದ್ದೆ ಆಕ್ಸೆಸರೀಸು. ಫೈನಲಿ ಇಲ್ಲಿ 6K IOM ಅಲ್ಲಿ ಬಂದ್ಬಿಟ್ಟು ಈ ಥರ ರೇರ್ದು ರಿಸರ್ವೈರ್ ಗಾರ್ಡು, ಆಮೇಲೆ ಫ್ರಂಟ್ದು ರಿಸರ್ವೈರ್ ಗಾರ್ಡು ನೋಡಿರ್ತೀರ. ಆಮೇಲೆ ಇವಾಗ ರೇಡಿಯೇಟರ್ ಗ್ರಿಲ್ ಇನ್ಸ್ಟಾಲ್ ಆಗ್ತಾಯಿದೆ. ರೇಡಿಯೇಟರ್ ಗ್ರಿಲ್ಲು ಇದು ಬಂದ್ಬಿಟ್ಟು ಸ್ಟಾಕ್ಗಿಂತ ಸ್ವಲ್ಪ ದಪ್ಪ ಇರುತ್ತೆ, ನೋಡ್ಬೋದು. ಸೊ ಇದು ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇದು ಇನ್ಸ್ಟಾಲ್ ಆಗ್ತಾಯಿದೆ. ಇದು ಬಿಟ್ಟರೆ ನೆಕ್ಸ್ಟು ಇವಾಗ ಇಂಜಿನ್ ಕ್ರ್ಯಾಶ್ ಕಾರ್ಡ್ ಇನ್ಸ್ಟಾಲ್ ಆಗುತ್ತೆ. ಫುಲ್ ಒಂದೇ ಪೀಸ್ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೂ 3 ಮೌಂಟ್ ಸಿಸ್ಟಮ್ ಇರುತ್ತೆ. ಸೊ ಅದೊಂದು ಇನ್ಸ್ಟಾಲ್ ಆಗ್ತಾ ಇದೆ. ಹಾಂ ತಗೊಳ್ಳೋ. ಇಲ್ಲ ಹಾಕಿಸ್ಬಿಟ್ಟೆ PPF ಹಾಕ್ಸಿದ್ರೆ ತೆಗ್ಸ್ಬಿಟ್ಟು ಹಾಕ್ಸಿ ಮಾತಾಡ್ಸಿ. ಈ ಸ್ಟಿಕ್ಕರು ರಿಮೂವ್ ಮಾಡ್ತಾರಾ PPFಗೆ? ಇದು ಸ್ಟಾಕ್ ಸ್ಟಿಕ್ಕರ್ ಇಲ್ಲ, ಇದ್ರ ಮೇಲೆ ಕ್ಲಿಯರ್ ಸ್ಟಾಕ್ ಸ್ಟಿಕ್ಕರ್. ಇದು ಪೇಂಟ್ ಅಲ್ಲ, ಸ್ಟಿಕ್ಕರ್ ಅಲ್ಲ. ಹಾಂ ಬಟ್ ಅದು ಕ್ಲಿಯರ್ ಕೋಟ್ ಹಾಕಿರ್ತಾರೆ. ಹಾಂ ಅದೇ ಕೇಳಿದ್ದು. ಇದು ಹಾಕ್ಬಿಟ್ಟು ಕ್ಲಿಯರ್ ಕೋಟ್ ಹಾಕಿರ್ತಾರಲ್ವ, ಸುಮ್ಮನೆ ಒಂದು ಕಟಿಂಗ್ ಕಾಂಪೌಂಡ್ ಹಾಕ್ಬಿಟ್ಟು ಒಂದು ಫೋಟೋ ಆಮೇಲೆ PPF ಬಟ್ ಇದೆಲ್ಲ ತೆಗಿತಾರೆ. ಹಾಂ ಅದೆಲ್ಲ ವಾರ್ನಿಂಗ್ ಸ್ಟಿಕ್ಕರ್ ತೆಗಿಯೋದು ತುಂಬ ಇದಾಗುತ್ತೆ. ಹೊಸ ಗಾಡಿ ಚೆನ್ನಾಗಿರುತ್ತೆ ಇಟ್ಕೊಳ್ಳೋಕ್ಕೆ, ತುಂಬ ಇಷ್ಟ. ಸ್ವಲ್ಪ ಅಪ್ಡೇಟ್ ಸ್ವಲ್ಪ ಲೂಸ್ ಮಾಡ್ಕೊಂಡು ಇನ್ನು ಅಪ್ಡೇಟ್ ಇಬ್ಬರು ಆಗ್ತಾ ಇದ್ದಾರೆ ಅಲ್ಲ, ಅಡ್ಡ ಆಯ್ತಂತೆ. ಅಡ್ಡ ಆಯ್ತಾ? ಕೈ ಬಚ್ಚಿಂಗ್ ನಂದಲ್ಲ ನೋಡಿ. ಇಲ್ಲ ಇನ್ ಕೇಸ್ ಇದು ಲಾಂಗ್ ರೈಡನ್ನು ಮಾಡ್ತೀರಾ, ಇಲ್ಲಿ ಲೂಸ್ ಮಾಡಿಕೊಂಡು ಸ್ಟ್ರೈಟ್ ಅಪ್ಡೇಟ್ ಇಟ್ಕೋಬೋದು. ಸ್ಟ್ಯಾಂಡ್ಲಿಂಗ್ ಏನೋ ಮಾಡ್ತೀರಾ, ಆಫ್ ರೋಡ್ ಹೋಗ್ತೀರಾ, ಈಸಿ ಆಗುತ್ತೆ, ಇಲ್ಲ ಕಂಫರ್ಟಬಲ್ ಇದೆ. ಯಾವ ಫೋನ್ ಯೂಸ್ ಮಾಡೋದು ನೀವು? iPhone.
ಐಫೋನ್ 12 ಯೂಸ್ ಮಾಡ್ತೀನಿ, ಯಾಕೆ ಅದು ಶೇಕ್ ಆದರೆ ಇದಾದೆ ಅಂತಲ್ವಾ. ಬಟ್ ಎಲ್ಲೂ ಅದು ರ್ಯಾಮ್ ಮೌಂಟ್ ಥರದ್ದು ಮನೆ ಹತ್ರ ಸಿಗ್ತದೆ. ಓಡಿ 56,000 ಆಗುತ್ತೆ ಆ್ಯಪಲಲ್ಲಿ ಸರ್ವಿಸ್ ಸಿಗೋದು. ಆ್ಯಪಲ್ ಕೇಳಿದ್ಯಾ? ಅಲ್ಲ, ಅದು ಗೊತ್ತಾಯಿತು. ಇಲ್ಲ ಅದೇ ಹಳೆ ಫೋನ್ 12 ನಾವು ಪರವಾಗಿಲ್ಲ. ಎಲ್ಲಿ ಯೂಸ್ ಮಾಡ್ತೀರಾ? ಸೆಕೆಂಡ್ರಿ ಫೋನಾಗಿ ಯೂಸ್ ಮಾಡ್ತೀರಾ ಪ್ರೈಮರಿ ಫೋನ್? ಬಟ್ ನೋಡ್ಕೊಳ್ಳಿ ಕ್ಯಾಮ್ರಾ ಹೋಗ್ಬಿಡುತ್ತೆ. ಇದು ಹೋತಂತೆ ಹೋಗೋಣ. ಹಾಂ, ಅದು ಹೋಗುತ್ತಾ. ಅದು ಸೆನ್ಸಿಟಿವ್ ಮ್ಯಾಗ್ನೆಟ್ಸ್ ಇರುತ್ತೆ, ತುಂಬ ಶೇಕ್ ಆಗ್ತಾ ಇದ್ರೆ ಡ್ಯಾಮೇಜ್ ನಿಮ್ಮದು ಸೆಕೆಂಡ್ರಿ ಇನ್ನೊಂದು ಫೋನ್ ಇದೆಯಲ್ಲ, ಅದು ನ್ಯಾವಿಗೇಷನ್ ಇರ್ಬೇಕಾದ್ರೆ ಈ ಫೋನ್ ಪಾಕೆಟ್ ಅಮ್ಮಂಗೆ ಹಾಂ, ಅದಾ ಫೋಟೋ OnePlus. ಅದನ್ನಿಲ್ಲ ಎಲ್ಲ ಸೊ ಗೈಸ್, ಮನೆಗೆ ಬಂದ್ವಿ ಇವಾಗ. ಜಸ್ಟು ಮನೆಗೆ ಬಂದ್ಬಿಟ್ಟು ಗಾಡಿ ಇವಾಗ ನಿಲ್ಸಿದ್ದೀನಿ. ಹಾಗೆ ವೀಡಿಯೋ ಎಂಡ್ ಮಾಡಿಬಿಡೋಣ ಅಂತ ಇವಾಗ ಇಲ್ಲೇ ನಿಲ್ಸಿದ್ದೀನಿ. ಇವಾಗ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಏನೇನು ಆಕ್ಸೆಸರೀಸ್ ಹಾಕ್ಸಿದೆ ಅಂತ, ಆಮೇಲೆ ಬಿಲ್ ಎಷ್ಟಾಯಿತು ಅಂತ ಹೇಳ್ತಿರ್ತೀನಿ. ಇಲ್ಲಿದೆ ನೋಡಿ ಟ್ರಯಂಫ್ ಸ್ಕ್ರಾಂಬ್ಲರ್ 400X ನಂದು. ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಆಕ್ಸೆಸರೀಸ್ ಏನೇನು ಹಾಕಿಸ್ದೆ ಅಂತಂದರೆ, ಇಲ್ಲಿ ಮುಂದೆ ಬಂದ್ಬಿಟ್ಟು ಫ್ರಂಟ್ ರಿಸರ್ವಯರ್, ಬ್ರೇಕ್ ರಿಸರ್ವಯರ್ ಗಾರ್ಡು, ರೇರ್ ಬ್ರೇಕ್ ರಿಸರ್ವಯರ್ ಗಾರ್ಡ್, ಸಾರಿ ಗಾಡಿ ಗಲೀಜ ಇದೆ, ಮಳೆ ಬಂತು. ರೇರ್ ಬ್ರೇಕ್ ರಿಸರ್ವಯರ್ ಗಾರ್ಡು, ಆಮೇಲೆ ಇದು ಇಂಜಿನ್ ಗಾರ್ಡ್ ಹಾಕಿಸ್ದೆ. ಇದು ನೋಡ್ಬೋದು, ಸ್ಟಾಕ್ ಇಂಜಿನ್ ಗಾರ್ಡ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಷ್ಟೇ. ಈ ಗಾಡಿಗೆ ಇವಾಗ ಇಲ್ಲಿ ಇಂಜಿನ್ಗೂ ಪ್ರೊಟೆಕ್ಷನ್ ಇದೆ. ಇದೊಂದು ಫ್ರೇಮ್ ಸ್ಲೈಡರು ಅಟ್ಯಾಚ್ಡ್ ಇದೆ. ಆಮೇಲೆ 3 ಪಾಯಿಂಟ್ ಕನೆಕ್ಷನ್ ಇದೆ. 3 ಪಾಯಿಂಟ್ ಕನೆಕ್ಷನ್ ಇದ್ದಾಗ ಇನ್ನೂ ಸೇಫ್ ಇರುತ್ತೆ ಗಾಡಿ. ಸೊ ಇವಾಗ ಅದೊಂದು ಸೇಫ್ಟಿಗೆ ಆಯಿತು. ಅದು ಬಿಟ್ಟರೆ ಫ್ರಂಟು ರೇಡಿಯೇಟರ್ ಗ್ರಿಲ್ ಒಂದು ಚೇಂಜ್ ಮಾಡಿಸ್ದೆ. ಇದು ಇನ್ನೂ ಹನಿಕಾಮ್ ಡಿಸೈನು, ಇದು ಸ್ವಲ್ಪ ಕ್ಲೋಸ್ಡ್ ಮೆಶ್ ಇದೆ. ಕೂಲಿಂಗಿಗೇನು ಎಫೆಕ್ಟ್ ಆಗಲ್ಲ, ಬಟ್ ಇದು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೊಂದು ಹಾಕಿಸ್ದೆ. ಸ್ಟಾಕ್ ಬಂದ್ಬಿಟ್ಟು ನಿಮಗೆ ಅದು ಕಲ್ಲು ಹೋಗೋ ಚಾನ್ಸಸ್ ಇರುತ್ತೆ, ಇದು ಇನ್ನೂ ಸೇಫ್ ಇರುತ್ತೆ. ಸೊ ಅದೊಂದು ಹಾಕಿಸ್ದೆ. ಇಷ್ಟು ಹಾಕ್ಸಿದ್ದೀನಿ, ಇನ್ನೇನು ಜಾಸ್ತಿ ಆಕ್ಸೆಸರೀಸ್ ಹಾಕ್ಸಿಲ್ಲ ನಾನು. ತುಂಬ ಎಕ್ಸ್ಟ್ರಾ ಎಲ್ಲ ಏನೋ ಮಾಡಿಸಿಲ್ಲ. ಇಷ್ಟಿದೆ ನೋಡಿ, ಸಿಂಪಲಾಗಿ ಕಾಣ್ತಿದೆ ಗಾಡಿ. ನನ್ನ ಮೇನ್ ಪರ್ಪಸ್ ತೊಗೊಂಡಿದ್ದೆ ಗಾಡಿ ಸಿಂಪಲಾಗಿತ್ತು, ಚೆನ್ನಾಗಿದೆ ಅಂತ. ನಂಗೆ ಸ್ಕ್ರಾಂಬ್ಲರ್ ರಾ ಲುಕ್ಕೇ ಇಷ್ಟ. ಇದೊಂದು ಇಂಜಿನ್ ಗಾರ್ಡ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಯಿತು, ಬಟ್ ಏನು ಮಾಡೋದು, ಸೇಫ್ಟಿ ಇಂಪಾರ್ಟೆಂಟು. ಸೊ ಅದೊಂದು ಹಾಕ್ಸಿದ್ದೀನಿ. ಇನ್ನೂ ತುಂಬ ಆಕ್ಸೆಸರೀಸ್ ಇದೆ, ಟಾಪ್ ರ್ಯಾಕ್ ಅಂತೆ ಅದಂತೆ ಎಲ್ಲ ಇದೆ. ಅದೆಲ್ಲ ಏನು ಹಾಕ್ಸೋಕ್ಕೆ ಹೋಗಿಲ್ಲ, ಸದ್ಯಕ್ಕೇನು ಟೂರಿಂಗ್ ಏನು ಮಾಡ್ತಾಯಿಲ್ಲ. ಸೊ ಇಷ್ಟಿದೆ. ಶಾರ್ಟ್ ರೈಡ್ಸ್ಗೆಲ್ಲ ಇಷ್ಟು ಸಾಕು. ಸೊ ಅಷ್ಟೇ, ಇಷ್ಟು ಹಾಕ್ಸಿದ್ದೀನಿ. ಇದು ಬಂದ್ಬಿಟ್ಟು ನೀವು ಟ್ರಯಂಫ್ OEM ಆಕ್ಸೆಸರಿನಾ ಅಂತ ಕೇಳಿದ್ರೆ, OEM ಅಲ್ಲ, OEM ಪಾರ್ಟ್ನರು. ಇವಾಗ ನಾನು ತೊಗೊಂಡಿರೋದು ಕಿವಿರಾಜ್ ಟ್ರಯಂಫು. ಕಿವಿರಾಜ್ ಅವ್ರ ಅಂಡರೇನೆ 6K IOM ಅಂತ ಒಂದು ಅಂಗಡಿ ಇದೆ ಬೆಂಗಳೂರಲ್ಲಿ. ಸೊ ಅವರು ಟೈಅಪ್ ಆಗಿದ್ದಾರೆ ಕಿವಿರಾಜ್ ಜೊತೆ. ಸೊ ಅವ್ರ ಹತ್ರ ಆಥರೈಸ್ಡ್ ಆಕ್ಸೆಸರೀಸ್ ಸಿಗುತ್ತೆ. ಅವ್ರ ಹತ್ರ ಹಾಕ್ಸಿದ್ರೆ ವಾರಂಟಿನೂ ವಾಯ್ಡ್ ಆಗೋಲ್ಲ, ನಿಮಗೆ ಸ್ಟಾಕ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಸೊ ಅದೇ ಇವಾಗ ಹಾಕ್ಸಿರೋದೆಲ್ಲ ನಾನು ಒರಿಜಿನಲ್, ಲೈಕ್ ಟ್ರಯಂಫ್ ಹತ್ರ ಹಾಕಿಸ್ದಂಗೆ ವಾರಂಟಿ ಏನೂ ವಾಯ್ಡ್ ಆಗೋಲ್ಲ, ಬಟ್ ಆಫ್ಟರ್ ಮಾರ್ಕೆಟ್ ಇದು ಟ್ರಯಂಫದು ಬ್ಯಾಡ್ಜಿಂಗ್ ಬರೋಲ್ಲ ಈ ಆಕ್ಸೆಸರೀಸ್ಗೆ. ಅಷ್ಟೇ, ಅದೊಂದೇ ಡಿಫ್ರೆನ್ಸು, ಇನ್ನೇನು ಇಲ್ಲ. ಈ ಗಾಡಿ ಫುಲ್ಲು ನಾನೇನು ಆಫ್ಟರ್ ಮಾರ್ಕೆಟ್ ಇಲ್ಲ ಇವಾಗ ಸದ್ಯಕ್ಕೆ. ಅಂದರೆ ಆಫ್ಟರ್ ಮಾರ್ಕೆಟೇ, ಬಟ್ ಟೆಕ್ನಿಕಲಿ ಆಫ್ಟರ್ ಮಾರ್ಕೆಟ್ ಅಲ್ಲ, ಬಿಕಾಸ್ ಅವ್ರ ಜೊತೆ ಟೈಅಪ್ ಆಗಿದೆ. ಸೊ ಅಷ್ಟೇ, ಇವಾಗ ನೋಡ್ಬೋದು ಹಿಂಗೆ ಕಾಣ್ತಿದೆ ಗಾಡಿ. ಇದು ಅದು ಬಂದ್ಬಿಟ್ಟು ಹೈಪರ್ ರೈಡ್ ಅಂತ ಕೊಲಾಬ್ರೇಷನ್ ಹೆಸರು. 6K IOM ಅಂಡರು ಹೈಪರ್ ರೈಡ್ ಅಂತ ಇದೆ. ಅವ್ರದ್ರಲ್ಲಿ ಆಕ್ಸೆಸರೀಸು ಸ್ಕೈಲರ್ ಅಂತ. ಸ್ಕೈಲರ್ ಇಲ್ಲಿದೆ ನೋಡಿ, ಸ್ಕೈಲರ್ ಹೈಪರ್ ರೈಡ್.in. ಸೊ ಆ ಕಂಪನಿದು ಆಕ್ಸೆಸರೀಸು ಇದೆಲ್ಲ ಗೊತ್ತಾಗ್ತಾಯಿದೆ ನೋಡಿ, ಇಲ್ಲೂ ಬರೆದಿದೆ ನೋಡಿ, ಹೈಪರ್ ರೈಡರ್ ಸಾರಿ. ಸೊ ಅದೇ ಇದೆಲ್ಲ ಅವ್ರದ್ದು ಆಕ್ಸೆಸರೀಸು. ಟ್ರಯಂಫ್ OEMದು ಹೆಂಗೆ ಬರುತ್ತೆ ಅಂದರೆ, ಸ್ಟಾಕ್ ಇಂಜಿನ್ ಗಾರ್ಡ್ ಇಲ್ಲಿ ಇರುತ್ತೆ, 2 ಪೀಸ್ ಇಂಜಿನ್ ಗಾರ್ಡು. ಇಲ್ಲಿ ಒಂದು ಬರುತ್ತೆ ಇಂಜಿನ್ ಗಾರ್ಡು. ಅದು ಆ್ಯಕ್ಚುಲಿ ಹಾಕ್ಸೋಕ್ಕೆ ಪ್ಲ್ಯಾನ್ ಇದ್ದಿದ್ದು ಅದೇ, ಬಟ್ ಏನಾಗೋಯ್ತು ಅಂತಂದರೆ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಅದು ಹಾಕ್ಸೋಕ್ಕಾಗಲಿಲ್ಲ. ಅದು ಎಲ್ಲೂ ಟ್ರಯಂಫು ಸ್ಟಾಕ್ ಇಲ್ಲ. ಸೊ ಇದೇ ಹಾಕ್ಸ್ಬೇಕಾಯ್ತು. ಸೊ ಇದೇ ಹಾಕ್ಸಿದ್ದೀನಿ. ಚೆನ್ನಾಗಿದೆ, ಓವರಾಲ್ ಡಿಸೈನು ಚೆನ್ನಾಗಿದೆ ಅನಿಸ್ತು, ಸೇಫ್ ಇರುತ್ತೆ ಇಂಜಿನ್ನು. ಸೊ ಅಷ್ಟೇ.